ಶ್ರೋತೃಗಳೇ ನಮಸ್ಕಾರ. ಬೇತಾಳದ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಸತ್ಯದ ಅಂತಿಮ ಪರೀಕ್ಷೆ. ಯಥಾ ಪ್ರಕಾರ ರಾಜ ವಿಕ್ರಮಾದಿತ್ಯ ಬೇತಾಳವನ್ನ ಹೆಗಲಿಗೇರಿಸಿಕೊಂಡು ಮುಂದೆ ನಡೆಯತೊಡಗ್ದ. ಆಗ ಬೇತಾಳವು ರಾಜನ ಶ್ರಮ ಕಳೆಯೋಕೆ ಅಂತ ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ಒಬ್ಬ ಸತ್ಯವಂತ ತನ್ನ ಜೀವನದಲ್ಲಿ ಎಂದಿಗೂ ಸುಳ್ಳು ಹೇಳ್ತಾ ಇರಲಿಲ್ಲ. ಅವನಿಗೆ ಸತ್ಯವೇ ಧರ್ಮ, ಸತ್ಯವೇ ಜೀವನ. ಒಂದು ದಿನ ಅವನು ಕಾಡಿನಲ್ಲಿ ಸಾಗ್ತಾ ಇದ್ದಾಗ ಕಳ್ಳರು ಅವನನ್ನ ಮುತ್ತಿಕೊಂಡರು. ನಿನ್ನ ಬಳಿ ಇರೋ ಎಲ್ಲ ಹಣವನ್ನ ಕೊಡು ಅಂತ ಕೇಳಿದ್ರು. ಅವನ ಬಳಿ ನಿಜವಾಗಿಯೂ ಹಣ ಇತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡಲಾರಂಭಿಸ್ತು. ನಾನು ಸತ್ಯ ಹೇಳಿದರೆ ಅವರು ನನ್ನನ್ನ ಕೊಲ್ತಾರೆ. ನಾನು ಸುಳ್ಳು ಹೇಳಿದ್ರೆ ನನ್ನ ಧರ್ಮವನ್ನು ಕಳೆದುಕೊಳ್ಳೋ ಹಾಗಾಗತ್ತೆ. ಅವನು ತೀವ್ರವಾದ ಯೋಚನೆಗೆ ಒಳಗಾದ. ಜೀವ ಮುಖ್ಯವೇ ಅಥವಾ ಸತ್ಯ ಮುಖ್ಯವೇ ಅಂತ. ಆಗ ಅವನು ಒಂದು ಚಾತುರ್ಯದಿಂದ ಉತ್ತರವನ್ನ ನೀಡಿದ. ನನ್ನ ಬಳಿ ಇರೋದನ್ನ ನೀವು ನೋಡಿದ್ರೆ ತಿಳಿಯುತ್ತೆ ಅಂತ. ಕಳ್ಳರು ಗೊಂದಲಕ್ಕೀಡಾದ್ರು. ಅವನನ್ನ ಬಿಟ್ಟು ಬಿಟ್ರು. ಬೇತಾಳ ಇದನ್ನು ಹೇಳಿ ರಾಜ ವಿಕ್ರಮಾದಿತ್ಯನನ್ನ ಕುರಿತು ಪ್ರಶ್ನೆ ಮಾಡಿತು. ಈಗ ಆತ ಸತ್ಯವಂತನಾಗಿಯೇ ಉಳಿದ್ನ ಅಥವಾ ಸತ್ಯವನ್ನ ತಪ್ಪಿಸಿದ್ದಾನ ಅಂತ. ಆಗ ರಾಜ ವಿಕ್ರಮಾದಿತ್ಯ ಹೀಗೆ ಹೇಳ್ದ. ಸತ್ಯವು ಕೇವಲ ನೇರವಾದ ಮಾತಲ್ಲ. ಬುದ್ಧಿಯಿಂದ ರಕ್ಷಿಸಿದ ಸತ್ಯ ಧರ್ಮವೇ ಅನ್ನಿಸಿಕೊಳ್ಳುತ್ತೆ. ಆದ್ದರಿಂದ ಅವನು ಸತ್ಯವನ್ನ ಉಳಿಸಿಕೊಂಡ ಅಂತ. ಹೀಗೆ ರಾಜನ ಮೌನಭಂಗ ಆದ ಕೂಡಲೇ ಬೇತಾಳ ಮತ್ತೆ ಮರದ ಕೊಂಬೆಯನ್ನೇ ಆಶ್ರಯಿಸಿತು. ಶ್ರೋತೃಗಳೇ, ಇದಾಗಿತ್ತು ಇಂದಿನ ಬೇತಾಳವು ಹೇಳಿದ ಕತೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.